ಕಾಲದಲ್ಲಿ ಹುಡುಗಿನ ಕೂರಿಸ್ಕೊಂಡು ತಲೆ ನೋಡ್ತಿದ್ರೆ ತಲೆ ತುಂಬಾ ಹೆಣ್ಣು ಸಿಗೋದು. ಅದೇ ಇವಾಗ ಏನೂ ಇಲ್ಲ. ಅತ್ತೆ, ನನ್ಗೊಂದು ಆಸೆ. ಏನ್ ಸೊಸೆ ಮುದ್ದು? ಮುಂದಿನ ಜನ್ಮ ಅಂತ ಇದ್ರೆ ನಿಮ್ಮ ಮಗಳಾಗೆ ಹುಡ್ತೀನಿ ಅತ್ತೆ. ಬಿಡಮ್ಮ ಬಿಡ. ಮಗಳಾದ್ರೆ ಅವಳಿಗೆ 20 ವರ್ಷ ಆಗ್ತಿದ್ದಂಗೆ ಮದ್ವೆ ಮಾಡಿ ಬೇರೆ ಮನೆಗೆ ಕಳಿಸ್ಬಿಡ್ಬೇಕು. ಅದೇ ಸೊಸೆಯಾಗಿ ನಮ್ಮ ಮನೆಗೆ ಬಂದ್ಬಿಟ್ರೆ ಕೊನೆವರೆಗೂ ನನ್ನ ಜೊತೆನೇ ಇರ್ಬೋದು. ಹೌದಲ್ವಾ? ಅತ್ತೆ ಅಂದ್ರೆ ನನ್ನ ಅತ್ತೆ. ಓಹ್ ತಡಮ್ಮ, ಫಸ್ಟು ಏನು ಕೂಗ್ಲೇಬೇಕು. ಏನು ಅದ್ಭುತಪ್ಪ ದೇವ್ರೆ, 2 ಗ್ರಹನು ಒಂದಾಗ್ಬಿಟ್ಟಿದೆ. ಇಂಥ ಘಟನೆ 50 ವರ್ಷಕ್ಕೆ ಒಂದ್ಸಲ ಮಾತನಾಡೋದು ಕಣ್ಣು ತುಂಬಾ ನೋಡ್ಕೊಂಡ್ಬಿಡ್ತೀನಿ. ಓ ಬಾರಮ್ಮಗ್ನೆ, ಇವತ್ತು ಆಫೀಸಲ್ಲಿ ಏನ್ ವಿಶೇಷ? ವಿಶೇಷ ಏನಿಲ್ಲ ಅಮ್ಮ, ನಾಳೆಯಿಂದ ಆಫೀಸ್ಗೆ ಹೋಗಂಗಿಲ್ಲ, ಅದೇ ವಿಶೇಷ. ಏನ್ರಿ ಹೇಳ್ತಾ ಇದ್ದೀರಾ? ಮತ್ತಿನ್ನೇನ್ ಕಣೆ, ಆಫೀಸಿಗೆ 1 ಅವರ್ ಲೇಟ್ ಆಗಿ ಹೋಗಿದ್ದು. ಆ ಮ್ಯಾನೇಜರ್ ಹುಡುಗಿರ್ ಮುಂದೆನೆ ಬೈದ್ಬಿಟ್ಟ. ನಾವು ಗೊತ್ತಲ್ವಾ, ಮರ್ಯಾದೆ ಇಲ್ದಿರೋ ಜಾಗದಲ್ಲಿ ನಮ್ ಚಪ್ಲಿನೂ ಬಿಡಲ್ಲ. ಅದಕ್ಕೆ ರೆಸಿಗ್ನೇಷನ್ ಲೆಟರ್ ಬರ್ದು ಮುಖದ ಮೇಲೆ ಎತ್ತು ಬಂದಿದ್ದು. ಹೆಂಗೆ, ತುಂಬಾ ಟಯರ್ಡ್ ಆಗಿದ್ದೀನಿ, ಫ್ರೆಶ್ ಅಪ್ ಆಗಿ ಬರ್ತೀನಿ. ಏನತ್ತೆ ಮಾಡೋದು ಇವಾಗ? ಮಾಡೋಣ, ಏನಾದ್ರೂ ಮಾಡೇ ಮಾಡೋಣ. ಯಾಕತ್ತೆ ಹೋಟ್ಲಿಂದ ಎಲ್ಲ ಆರ್ಡರ್ ಮಾಡಕ್ ಹೋದ್ರಿ? ನನ್ಗೆ ಹೇಳಿದ್ರೆ ನಾನೇ ಬಿಸಿಯಾಗಿ ಮಾಡ್ಕೊಡ್ತಾ ಇದ್ದೆ ಅಲ್ವಾ? ವಾರಕ್ಕೆ ಒಂದಿನಾದ್ರೂ ನಿಂಗೆ ಡ್ರೆಸ್ ಬೇಡವಾ? ಆಹಾ, ನನ್ ಮುದ್ದು ಅತ್ತೆ ತಳಿ. ನಂಗೆ ಅರ್ಧ ಇಡ್ಲಿ ಸಾಕು. ಅಯ್ಯೋ ಅತ್ತೆ, ಇಷ್ಟೇ ತಿಂದ್ರೆ ಮೈಗತ್ತುತ್ತಾ? ನೀವ್ ಹಾಕ್ಸ್ಕೊಳ್ಳಿ, ನಾನ್ ತಿನ್ನಿಸ್ತೀನಿ. ಹಾ, ಏನ್ ತಿಂಡಿದೆ ಪಟಪಟ ಅಂತ ಹಾಕಿ. ಹಾ, ಇಷ್ಟ್ ಬೇಗ ತಿಂಡಿ ತಿಂದು ಆಫೀಸ್ಗೆ ಹೋಗಿ ದಬಾಕೋ ಕೆಲ್ಸ ಏನಿಲ್ವಲ್ಲ. ಫಸ್ಟ್ ಅತ್ತೆದಾಗ್ಲಿ, ಆಮೇಲೆ ನಂದಾಗ್ಲಿ, ಆಮೇಲೆ ತಿನ್ನಿವಂತ. ಏನೇ ಹಿಂಗ್ ಮಾತಾಡ್ತಿದ್ಯಾ? ನೋಡಮ್ಮ ಹಿಂಗ್ ಮಾತಾಡ್ತಾವಳೆ ಅಂತ. ನೀನು ಸುಮ್ನೆ ಇದೆಯಲ್ಲ, ಏನಾದ್ರು ಹೇಳು. ಹೋಗ್ಲಿ, 2 ಇಡ್ಲಿ ಹಾಕಮ್ಮ. ಚಟ್ನಿ ಹಾಕು. ಹಾಕಮ್ಮ. ವಾಟ್ ಎ ಶೇಮ್. ಇಡ್ಲಿ ಪಕ್ಕದಲ್ಲಿ ಚಟ್ನಿ ಇರ್ಬೇಕು ತಾನೆ? ಅಷ್ಟೇ ತಾನೆ. ಗಂಡನ ಬಗ್ಗೆ ಮರ್ಯಾದೆ ಬೇಡವೇನೆ? ಕೆಲ್ಸ ಇಲ್ದಿರೋ ಗಂಡಂಗೆ ಇದೇ ಜಾಸ್ತಿ ಕಣೋ. ಬಾಲ್ ಗುಬಾಲ್. ಅಮ್ಮ ನೋಡು. ಅಮ್ಮನೂ ಇಲ್ಲ, ಗುಮ್ಮನೂ ಇಲ್ಲ, ಇದೇ ಜಾಸ್ತಿ ನಿಮ್ಗೆ ಹಾಕಿರೋದು. ತಿನ್ನದಿದ್ರೆ ತಿನ್ನಿ, ಇಲ್ಲ ಅಂದ್ರೆ ಯಾವ್ದಾದ್ರು ನಾಯಿನ್ ಕರ್ಕೊಂಡ್ ಟೇಬಲ್ ಮೇಲೆ ಕೂರ್ಸಿದ್ರೆ ಚಟ್ನಿ ಸಮೇತ ನೆಕ್ಕೊಂಡು ಹೋಗುತ್ತೆ. ಬೇಡ, ನಾನೇ ನಿಕ್ತೀನಿ. ಅತ್ತೆ, ಕಾಫಿ. ಕಾಫಿ ನೀನ್ ಮಾಡೋದೇ ಕಾಫಿ. ಒಂದ್ ಚೊಂಬು ಕೊಟ್ಟು ಕುಡಿತೀನಿ. ಲೇ, ಕಾಫಿ ಅಂತ ಕೊಟ್ಟಿದ್ಯಾ? ಕಾಫಿ ಪೌಡ್ರೇ ಇಲ್ವಲ್ಲಿ? ಗಂಡ್ಸು ಅಂತ ಹೇಳ್ಕೊಂಡು ಓಡಾಡ್ತೀರಾ, ಕೆಲ್ಸನೇ ಇಲ್ವಲ್ರಿ? ವಾಟ್ ಎ ಶೇಮ್. ರವೀನಾ, ನನ್ ಸೀರೆಗೆ ಫಾಲ್ಸ್ ಹಾಕ್ಸ್ಕೊಂಡ್ ಬಂದ್ಬಿಡು. ಹಂಗೆ ನಮ್ ಬ್ಲೌಸ್ ಅಲ್ತೈತ ಅಂತ ನಾವು ಕೇಳ್ಕೊಂಬಾರೋ. ಏನು, ನಾನ್ ಸೀರೆಗೆ ಫಾಲ್ಸ್ ಹಾಕ್ಸಕ್ ಹೋಗ್ಬೇಕಾ? ಕೆಲ್ಸ ಮಾಡ್ದೆ ಮನೇಲಿ ಆರಾಮಾಗಿ ಕೂತಿದ್ಯಲ್ಲ, ಅಟ್ಲೀಸ್ಟ್ ಇದಾದ್ರೂ ಮಾಡು. ಚಪ್ಲಿ ರೀ, ನನ್ ಚಪ್ಲಿ ಯಾಕೋ ಒಂಚೂರು ಬಾಯ್ ಬಿಟ್ಕೊಂಡ್ಬಿಟ್ಟಿದೆ, ಬರ್ತಾ ಹೊಲ್ಸ್ಕೊಂಡ್ ಬನ್ನಿ. ಏನು, ನಾನು ಚಪ್ಲಿ ಹೊಲ್ಸ್ಕೊಂಡ್ ಬರ್ಬೇಕಾ? ನೀವಲ್ದೆ ಇನ್ನೇನ್ ಪಕ್ಕದ ಮನೆ ಹೊಲ್ಸ್ಕೊಡ್ತಾನ? ಮನೇಲಿ ಕಸ ತರ ಬಿದ್ದಿರೋದ್ರ ಬದಲು ಇದನ್ನಾದ್ರೂ ಮಾಡಿಸ್ಕೊಂಡ್ ಬನ್ನಿ. ಚಪ್ಲಿ ಹೊಲ್ಸ್ಕೊಂಡ್ ಬರ್ಬೇಕು. ನಾಯಿಗಿಂತ ಕಡೆ. ಪ್ರವೀಣ, ಹಸಿ ಕಸ ಒಣ ಕಸ 2 ಸಪ್ರೇಟ್ ಮಾಡಿದೀನಿ. ಕಸದ ಗಾಡಿ ಬಂದಾಗ ಹಾಕ್ಬಿಡಪ್ಪ, ಆಯ್ತಾ? ಯಾರ್ಗೆ ಹೇಳ್ತಾ ಇದ್ದೀರಾ? ಸೊಸೆ ಮುದ್ದು, ಪರ್ಕೆ ತಗೋಬಾರ. ಬೇಡಮ್ಮ, ನಾನು ತಗೊಂಡೋಗ್ತೀನಿ. ವಾಟ್ ಎ ಶೇಮ್. ಕೆಲಸ ಇದ್ರೆ ಒಂದು ಕೆಲಸ, ಇಲ್ದಿದ್ರೆ 108 ಕೆಲಸ. ಪರಮಾತ್ಮ. ಮುದ್ದು,
ಒಂಚೂರು ಬಾತ್ರೂಮ್ ಕಟ್ಕೊಂಡಿದೆ, ಅದಕ್ಕೆ ಮೋರಿ ಕ್ಲೀನ್ ಮಾಡ್ತಾರಲ್ಲ ಅವ್ರನ್ನ ಕರೆಸ್ತ್ಯಾ? ಅವ್ರು ಯಾಕತ್ತೆ, ಇವರೇ ಇದಾರಲ್ಲ, ಕ್ಲೀನ್ ಮಾಡ್ತಾರೆ ಬಿಡಿ. ಹೌದಾ? ಹಂಗೆ ಮಾಡಿದ್ಮೇಲೆ ಪಾರಿವಾಳ ಪಿಚ್ಕೆ ಹಾಕ್ಬಿಟ್ಟಿದೆ, ಒಂಚೂರು ಸರೋಜಿನ ಕಳ್ಸಿ ಕ್ಲೀನ್ ಮಾಡಕ್ಕೆ. ಅಯ್ಯೋ, ಇವರೇ ಇದಾರಲ್ಲ, ಮಾಡ್ತಾರೆ ಬಿಡಿ. ಹೌದಾ? ಮತ್ತೆ ಯಾಕೆ ಮೆನ್ಷನ್ ತಗೋಬೇಕು ಬಿಡು. ಏನೋ ನಾನಾ? ಯಾರ ಹತ್ರ ಹೇಳ್ತಿದ್ದೀನಿ ನೀನು? ಹಾ, ಇರೋ ಕೆಲ್ಸನ ಬಿಟ್ಬಿಟ್ಟು ಕೊಬ್ಬು ಮಾಡ್ಕೊಂಡು ಮನೇಲಿ ಕೂತಿರೋ ದರಿದ್ರ, ದಂಡಪಿಂಡ, ಅನಿಷ್ಟ, ಅನಾಚಾರ, ಪೊರೋಡಿ, ಪೊರ್ಕಿ, ನಾಲಾಯಕು, ವೇಸ್ಟ್ ಬಾಡಿ ನಿನಗೆ. ಏನೇ ವೇಸ್ಟ್ ಬಾಡಿ? ಇಷ್ಟ ದಿನ ನಾನೇ ಕೆಲಸ ಮಾಡಿಲ್ವಾ? ಇಷ್ಟ ದಿನ ತಿಂದಿಲ್ವಾ? ತಿನ್ನೋದ್ ಬಿಟ್ಬಿಡು. ವಾಟ್ ಎ ಶೇಮ್, ವಾಟ್ ಎ ಶೇಮ್. ಶೇಮ್ ಶೇಮ್ ಪಪ್ಪಿ ಶೇಮ್. ಪ್ರವೀಣ, ಪ್ರವೀಣ. ಏನು ರೀ, ನಾನು ಇವತ್ತಿಂದ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಏನೋ ಕೆಲ್ಸಕ್ಕೆ ಹೋಗ್ತಿದ್ಯಾ? ಇನ್ನೇನ್ ಮಾಡೋದು, ನೀನಂತ ಜವಾಬ್ದಾರಿ ಇಲ್ದೇ ಇರೋನ್ನ ಕಟ್ಕೊಂಡ್ಮೇಲೆ ಇದೇ ಶಿಕ್ಷೆ. ನಾನು ಇವತ್ತಿಂದ ಗಾರ್ಮೆಂಟ್ಸ್ಗೆ ಹೋಗ್ತಾ ಇದೀನಿ ಕಣಪ್ಪ. ಏನು ನೀನು ಕೆಲ್ಸಕ್ಕೆ ಹೋಗ್ತಿದ್ಯಾ? ನೀನಪ್ಪ ಮಾಡೋದು? ಒಬ್ಬ ಅಪ್ಪೆ ಪಾರಿ ಜನ್ಮ ಕೊಟ್ಟಿರೋ ತಪ್ಪಿಗೆ ನಂಗಿದೇ ಗತಿ. ನಾವು ಬರೋದ್ರೊಳಗಡೆ ನೆಲ ಎಲ್ಲ ಗುಡ್ಸಿ ಒರೆಸ್ಬಿಡಿ, ಹೇಗಿದ್ರು ಕೆಲಸ ಇಲ್ವಲ್ಲ. ತರಕಾರಿ ಅಂಗಡಿಗೆ ಹೋಗಿ ತರಕಾರಿ ತಗೊಂಬಂದು ಅಡ್ಗೆ ಮಾಡ್ಬಿಡು, ಹೆಂಗಿದ್ರು ಕೆಲಸ ಇಲ್ಲ ಅಲ್ಲ. ನಾಯಿ ಸ್ನಾನ ಮಾಡಿಸಿ ಪೌಡರ್ ಹಾಕ್ಬಿಡ್ರಿ, ಹೆಂಗಿದ್ರು ಕೆಲಸ ಇಲ್ವಲ್ಲ. ಬಟ್ಟೆ ಎಲ್ಲ ಒಗ್ದು ಒಣಗಿಸಿ ಮಡ್ಚಿಟ್ಬಿಡು, ಹೆಂಗಿದ್ರು ಕೆಲಸ ಇಲ್ವಲ್ಲ. ಬನ್ನಿ ಅತ್ತೆ, ನಾವು ಹೋಗೋಣ. ಏ ಅತ್ತೆ, ಇಲ್ಲಿ ಬನ್ನಿ. ವಾಟ್ ಎ ಶೇಮ್, ವಾಟ್ ಎ ಶೇಮ್, ವಾಟ್ ಎ ಶೇಮ್. ಮಗನೇ ರೀ, ಬಂದ್ರ? ಸ್ವೀಟ್ ತಗೋಪ್ಪ. ಗಂಡ್ಸಂದ್ರೆ ಖಾಲಿ ಕೂರ್ಬಾರ್ದು, ನನ್ನ ಕೆಲಸ ಮಾಡ್ತಾನೆ ಇರ್ಬೇಕು. ರೀ, ಖಾರ ತಗೊಳ್ಳಿ. ನೋಡಿ, ನಮ್ಮ ಮನೆಯಲ್ಲೇ ಗಂಡ, ಹೆಂಡತಿ, ಅಮ್ಮ, ಮಗ ಅಂತ ಇಷ್ಟು ಜನ ಇದೀವಿ. ನಮ್ಗೆ ಎಷ್ಟು ಮನಸ್ತಾಪ ಬರುತ್ತೆ. ಇನ್ನು ಹೊರಗಡೆ ಆಫೀಸಲ್ಲಿ ಎಷ್ಟೊಂದು ಜನ ಇರ್ತಾರೆ, ಮನಸ್ತಾಪ ಬರೋದು ಸಹಜ ಅಲ್ವಾ? ಆಯ್ತು ಕಣೆ, ನಂಗೂ ಅರ್ಥ ಆಗುತ್ತೆ. ಅದಕ್ಕೆ ಮ್ಯಾನೇಜರ್ಗೆ ಫೋನ್ ಮಾಡಿ ಸಾರಿ ಕೇಳಿದ್ದೀನಿ. ರೆಸಿಗ್ನೇಷನ್ ಲೆಟ್ರು ಕ್ಯಾನ್ಸಲ್ ಮಾಡೋಕೆ ಹೇಳಿದ್ದೀನಿ. ನಾಳೆಯಿಂದ ಕೆಲ್ಸಕ್ಕೆ ಹೋಗ್ತಿದ್ದೀನಿ. ನೀವೇನೋ ಬಿಟ್ಟಿದ್ ಕೆಲಸ ತಗೋಬಿಟ್ರಿ, ಆದ್ರೆ ನಾವು ತಗೊಂಡಿರೋ ಕೆಲಸ ಬಿಡಕ್ಕಾಗಲ್ವಲ್ಲ. ಅಂದ್ರೆ ಅಂದ್ರೆ ನಾವೊಂದು 6 ತಿಂಗಳು ಹೊರಗೆ ಕೆಲ್ಸಕ್ಕೆ ಹೋಗ್ತೀವಿ, ನೀವು ಮನೆ ಕೆಲಸ ನೋಡ್ಕೊಳ್ಳಿ. ವಾಟ್ ಎ ಶೇಮ್, ವಾಟ್ ಎ ಶೇಮ್. ಅಪ್ಪನೂ ದುಡಿಬೇಕು, ಅವ್ವನೂ ಅಡಿಬೇಕು, ಅದ್ರಲ್ಲಿ ಬದಲಿ ಆಗೋದ್ರೆ ಕಲ್ಲಿನ ಕೋಳಿ ಕೂಗುತ್ತೈತೋ, ಲೋಕಕ್ಕೆ ಪ್ರಳಯ ಆಗುತ್ತೈತೋ. ಹಂಗೆ ಆಗಿದೆಯಲ್ಲ ಇವಾಗ. ನಂಗೂ ಕೆಲಸ ಇಲ್ಲ, ನೀವಿಬ್ರು ಕೆಲ್ಸಕ್ಕೆ ಹೋಗ್ತಿದ್ದೀರಾ, ಇಬ್ರಿಗೂ ರೆಕ್ಕೆ ಬಂದಂಗೆ ಆಗಿದೆ. ಓಕೆ, ಇಷ್ಟು ದಿನ ನಾವು ಅತ್ತೆ ಸೊಸೆ ಜಗಳಾಡೋದನ್ನ ನೋಡಿದ್ರಿ, ಬಟ್ ಈ ಸರಿ ಅನ್ಯೋನ್ಯವಾಗಿ ಒಂದು ವಿಡಿಯೋ ಟ್ರೈ ಮಾಡಿದ್ವಿ. ನಿಮ್ಗೆ ಈ ಅತ್ತೆ ಸೊಸೆ ಜಗಳ ಇಷ್ಟನಾ ಅಥವಾ ಅನ್ಯೋನ್ಯವಾಗಿರೋದು ಇಷ್ಟನಾ ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಪಟಾಕಿ ಪೋರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನೋಡೋದನ್ನ ಮರಿಬೇಡಿ. ಗಂಡನ ಬಗ್ಗೆ ಮರ್ಯಾದೆ ಬೇಡ. ಗಂಡನ ಬಗ್ಗೆ ಮರ್ಯಾದೆ ಕೊಡೋದು ಚಟ್ನಿ ಇರ್ಬೇಕು. ಹೆಂಡತಿ ಬಗ್ಗೆ ಮರ್ಯಾದೆ ಏನದು? ವಾಟ್ ಇಸ್ ನೀನ ಪುಚಕ ಪುಚಕ ಅಂತ ನಂಗೂ ಹಂಗ ಬಜಿಗ ಪುಚಕ ಅಂತ ಬರ್ಬೋದು. ನಮ್ಮ ಮಂಡಿ ನೋವ್ತಿದೆ, ತಗೊಳ್ಳೆ. ಸಿನ್ನದೋ ಸಿನ್ನದೋ ಒಂಚೆ ಸೀರಿಯಸ್. ನಾನು ಇವತ್ತಿಂದ ಗೌರ್ಮೆಂಟ್ಸ್ಗೆ ಹೋಗ್ತಿದ್ದೀನಿ. ಒಬ್ಬ ಅಪ್ಪೆ ಕರ ಬಟ್ಟೆ ಬಟ್ಟೆ ಒಗ್ದು ಮಡಿಸಿ ಒಗ್ದಿಟ್ಬಿಡು. ಒಂಚೆ ಸೀರಿಯಸ್. ಏನು ಹೆಂಡತಿ ಅಂತ ಅನ್ಸ್ಕೊಂಡಿದ್ಯಾ?
ಗಂಡ ಏನ್ ಮಾಡ್ತಾ ಇದ್ದಾನೆ, ಯಾರ ಜೊತೆ ಮಾತಾಡ್ತಾ ಇದ್ದಾನೆ ಅಂತ ಯಾವಾಗಾನು ಗಮನಿಸಿದ್ಯಾ? ಯಾಕತೆ ಏನಾಯ್ತು? ಮುಂದಿನ ಬೀದಿಯಲ್ಲಿ ಮೂಲೆ ಮನೆ ಮಾದೇವಿ ಇಲ್ವಾ, ಅವಳು ಹುಡ್ದಬ್ಬಕ್ಕೆ 3 ಗ್ರಾಮ್ ಚಿನ್ನದ ಉಂಗ್ರ ಕೊಡ್ಸಿದ ನಿನ್ ಗಂಡ. ಅಯ್ಯೋ ನನ್ನ ಮಗನೇ, ನನ್ ಮಗ ಕಣೆ. ಹೌದಲ್ವಾ? ಅಯ್ಯೋ ನಮ್ಮ ಮತ್ತೆ ಮಗನೇ, ನಾನೊಂದು ಚೂಡಿದಾರ್ ಕೇಳಿದ್ರೆ ಯಾವನ ಹತ್ರ ಇದೆ ದುಡ್ಡು ಹೋಗಲೆ ಅಂತ ಹೇಳ್ತೀಯ? ಅವ್ಳು ಯಾರೋ ಮಿಟುಕ್ಲಾಡಿಗೆ ಚಿನ್ನದ ಉಂಗ್ರ ಕೊಡಿಸ್ತೀಯ?